ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಕಾರ್ಯಕ್ರಮ ಬಾಬಾ ವಂಗ ಭವಿಷ್ಯ, ಧರಿತ್ರಿಗೆ ಸುನಾಮಿ ಸಂಕಟ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡೈನಾ ಕೂರ್ಗ್. ಜಪಾನ್ನಲ್ಲಿ ಜುಲೈ ತಿಂಗಳಲ್ಲೇ ಸುನಾಮಿ ಅಪ್ಪಳಿಸಿದ್ದು, ಜಪಾನ್ನ ಬಾಬಾ ವಂಗ ಎಂದು ಗುರುತಿಸಿಕೊಂಡಿರುವ ವಂಗ ಕಲಾವಿದೆಯ ಭವಿಷ್ಯವಾಣಿ ನಿಜವಾಯಿತಾ? ಈ ಪ್ರಶ್ನೆ ಮೂಡುತ್ತಿದೆ. ರಯೋ ಟಟ್ಸುಕಿ ಎಂಬ ಕಲಾವಿದೆಯು ತಮ್ಮ 2021 ವಂಗ ಪುಸ್ತಕ ದಿ ಫ್ಯೂಚರ್ ಐ ಸಾ ಇದರಲ್ಲಿ ಜುಲೈ 5, 2025 ದೊಡ್ಡ ದುರಂತವೊಂದು ಸಂಭವಿಸುತ್ತದೆ ಹೀಗಂತ ಭವಿಷ್ಯ ನುಡಿದಿತ್ತು. ಜುಲೈ 24 ನೈಋತ್ಯ ಜಪಾನ್ನ ಟೊಕಾರ ದ್ವೀಪಗಳ ಬಳಿ ಸಂಭವಿಸಿದ 5.5 ತೀವ್ರತೆಯ ಭೂಕಂಪ ಸಂಭವಿಸಿ ಜನರನ್ನ ಬೆಚ್ಚಿ ಬೀಳಿಸಿತು. ಈಗ ರಷ್ಯಾ ಮತ್ತು ಜಪಾನ್ನಲ್ಲಿ ಜುಲೈ ತಿಂಗಳು ಮುಗಿಯುವುದರ ಒಳಗಾಗಿ ಸುನಾಮಿ ಅಪ್ಪಳಿಸುವ ಮೂಲಕ ವಂಗ ಕಲಾವಿದೆಯ ಭವಿಷ್ಯವಾಣಿ ನಿಜವಾಗಿದೆ ಎಂದು ಅನೇಕರು ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಲು ಆರಂಭಿಸಿದ್ದಾರೆ. ಭವಿಷ್ಯವಾಣಿ ಮತ್ತು ಭಯದ ಅಲೆ. ರಯೋ ಟಟ್ಸುಕಿ ಈ ಹಿಂದೆ ಹಲವಾರು ಬಾರಿ ನಿಖರವಾದ ಭವಿಷ್ಯವಾಣಿಗಳನ್ನ ನುಡಿದು ಹೆಸರುವಾಸಿಯಾಗಿದ್ದಾರೆ. 2011 ಟೊಹೋಕೊ ಭೂಕಂಪ ಮತ್ತು ಸುನಾಮಿ ಹಾಗೂ ಇನ್ನಿತರ ಕೆಲವು ಘಟನೆಗಳನ್ನ ಅವರು ಮೊದಲೇ ಊಹೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇದೇ ಕಾರಣದಿಂದ ಇವರ ಇತ್ತೀಚಿನ ಜುಲೈ 5 ಭವಿಷ್ಯವು ಜಪಾನ್ನಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗಮನ ಸೆಳೆದಿತ್ತು. ಈ ಭವಿಷ್ಯವಾಣಿಯು ಜಪಾನ್ನ ಪ್ರವಾಸೋದ್ಯಮ ಕ್ಷೇತ್ರದ ಮೇಲೂ ಗಮನಾರ್ಹ ಪರಿಣಾಮ ಬೀರಿತು. ಹಲವು ವಿದೇಶಿ ಪ್ರವಾಸಿಗರು ತಮ್ಮ ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ರು ಅಂತ ಕೂಡ ರಿಪೋರ್ಟ್ಗಳು ಹೇಳ್ತವೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ವ್ಯಾಪಕವಾದ ಚರ್ಚೆಗಳು ನಡೆದಿತ್ತು. ಅಧಿಕಾರಿಗಳು ಕೂಡ ಈ ಕುರಿತಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ಶಾಂತವಾಗಿರಿ, ಸಿದ್ಧರಾಗಿರಿ. ಆತಂಕದ ವಾತಾವರಣದ ನಡುವೆಯೂ ಜಪಾನ್ನ ಅಧಿಕಾರಿಯೊಬ್ಬರು ತಮ್ಮ ಮಿಯಾಗಿ ಗವರ್ನರ್ ಯೋಶಿಹಿರೋ ಮುಯಿರೆ ಅವರು ಸಾರ್ವಜನಿಕರನ್ನ ಶಾಂತವಾಗಿ ಇರಬೇಕು ಅಂತ ಒತ್ತಾಯಿಸಿದ್ರು. ಯಾವುದೇ ವೈಜ್ಞಾನಿಕ ಸಂಸ್ಥೆಯು ವಂಗ ಆಧಾರಿತ ಭವಿಷ್ಯವಾಣಿಗಳನ್ನ ಬೆಂಬಲ ನೀಡುವುದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ರು. ವೈಜ್ಞಾನಿಕ ಮಾಹಿತಿ ಮತ್ತು ಸಿದ್ಧತೆಗಳ ಮೇಲೆ ಮಾತ್ರವೇ ಗಮನ ಕೇಂದ್ರೀಕರಿಸಿ ಅಂತ ಮನವಿ ಮಾಡಿಕೊಂಡಿದ್ರು. ಭೂಕಂಪಗಳಿಗೆ ಹೆಚ್ಚು ಒಳಗಾಗುವ ದೇಶಗಳಾಗಿರುವ ಜಪಾನ್ ಭೂಕಂಪ ಸಿದ್ಧತೆಗಳಿಗೆ ಹೆಚ್ಚಿನ ಒತ್ತು ನೀಡುತ್ತೆ. ಸುಧಾರಿತ ಮುನ್ಸೂಚನಾ ವ್ಯವಸ್ಥೆಗಳು, ಬಲವಾದ ಕಟ್ಟಡ ನಿರ್ಮಾಣ ನೀತಿಗಳು ಮತ್ತು
ಸಾರ್ವಜನಿಕ ಶಿಕ್ಷಣದ ಮೂಲಕ ಭೂಕಂಪಗಳ ಪರಿಣಾಮವನ್ನ ತಗ್ಗಿಸೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರತ್ತೆ. ಹೀಗಾಗಿ ಯಾರೂ ಭಯಭೀತರಾಗಬೇಕಾಗಿಲ್ಲ ಅಂತ ಹೇಳ್ಕೊಂಡಿದ್ರು. ಭವಿಷ್ಯವಾಣಿಗಳು ಮತ್ತು ನೈಸರ್ಗಿಕ ವಿಕೋಪಗಳ ನಡುವಿನ ಈ ಕೊಂಡಿಯು ಜನರ ಮನಸ್ಸಿನಲ್ಲಿ ಭಯವನ್ನ ಹುಟ್ಟು ಹಾಕಿದ್ರು. ಅಧಿಕಾರಿಗಳು ಸನ್ನದ್ಧತೆ ಮತ್ತು ಶಾಂತತೆಯನ್ನ ಕಾಪಾಡಿಕೊಳ್ಬೇಕು ಅಂತ ಕರೆ ನೀಡಿದ್ರು. ಸಿದ್ಧತೆಯೇ ಮುಖ್ಯ ಹೊರತು ಭಯ ಅಲ್ಲ ಅನ್ನೋದನ್ನ ಅವರು ಪುನರುಚ್ಚಾರಣೆ ಮಾಡಿದ್ರು. ಇದೆಲ್ಲದರ ನಡುವೆ ಜುಲೈ ಮುಗಿಯೋದ್ರ ಒಳಗಾಗಿ ಜಪಾನ್ಗೆ ಸುನಾಮಿ ಅಪ್ಪಳಿಸಿದ್ದು ಯುವ ಬಾಬಾ ವಂಗ ಭವಿಷ್ಯವಾಣಿ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.